ದಿಗ್ವಿಜಯ್ ನ್ಯೂಸಲ್ಲಿ ವರ್ಕ್ ಮಾಡ್ತಿದ್ದಾಗಲೂ ಆ ಟೈಮಿಂಗ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಾವೀಗ ವರ್ಕ್ ಮಾಡ್ತೀವಿ ಅಂತಂದರೆ ಅಯ್ಯೋ ಫುಲ್ ಡೇ ಬಿಡು ಕೆಲಸ, ಅದಾದಮೇಲೆ ಸಾಕಾಗೋಗ್ಬಿಡುತ್ತೆ, ಸುಸ್ತಾಗೋಗ್ಬಿಡುತ್ತೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿರಿ. ಇದ್ರೂ ಟೈಮ್ ಇದ್ರೂ. ಬಟ್ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ಅಲ್ಲಿ? ಅಲ್ಲ, ನಾನು ಅದೇ ಹೇಳೋದು, ನಾನು ಪ್ರತಿಯೊಬ್ಬರಿಗೆ ಅದೇ ಹೇಳೋದು. ಒಂದು ವಯಸ್ಸಿರುತ್ತಲ್ಲ, ಆ ವಯಸ್ಸಲ್ಲಿ ನಿದ್ರೆ ತ್ಯಾಗ ಮಾಡೋಣ, ಊಟ ತ್ಯಾಗ ಮಾಡೋಣ, ಬದುಕಿನ ಒಂದಷ್ಟು ಖುಷಿಗಳನ್ನ ತ್ಯಾಗ ಮಾಡೋಣ. ಅದೆಲ್ಲವನ್ನು ಕೂಡ ಬದಿಗಿಟ್ರೆ ಮುಂದೆ ಬದುಕು ಅದ್ಭುತ ಆಗತ್ತೆ. ನಾನಿಲ್ಲ ಒಂದು 26-27 ವಯಸ್ಸಿಗೆ ದುಡಿಯೋಕ್ಕೆ ಶುರು ಮಾಡಿದಾಗ, ಆ ಸಂಬಳ ಬರ್ತಿದ್ದಾಗ ನಾನು ಟೈಮನ್ನು ಆರಾಮ ಕಾಲ ಕಳಿತೀನಿ, ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ನಿದ್ರೆ ಮಾಡ್ತೀನಿ, ಒಂದು ಸ್ವಲ್ಪ ಟೈಮ್ ಸಿಕ್ಬಿಟ್ರೆ ಆರಾಮಾಗಿ ಯಾವುದೋ ಮಾಲ್ ಸುತ್ತಾಡ್ತೀನಿ, ಸಿನಿಮಾ ನೋಡ್ತೀನಿ ಅಂತ ಆಗ್ಬಿಟ್ರೆ ಮುಂದೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಅದೊಂದು ತ್ಯಾಗ, ಒಂದು 5-6 ವರ್ಷದ ತ್ಯಾಗ ಇದೆಯಲ್ಲ, ಮುಂದೆ ನಮ್ಮ ಬದುಕನ್ನು ಅದ್ಭುತವಾಗಿಡುತ್ತೆ. ಮನೆಗೆ ನಾನು ಹೋಗುವಾಗಲೇ ಒಂದು 11-12 ಗಂಟೆ ಆಗೋದು. 12 ಗಂಟೆ ಕಂಟೆಂಟ್ ರೆಡಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಿದ್ದೆ. ಮಲಗುವಾಗ ಒಂದು 2:30-3 ಗಂಟೆ ಆಗೋದು. 3 ಗಂಟೆ 3:30 ಆಗೋದು. 3:30ಗೆ ಮಲಗಿಬಿಡ್ತಾ ಇದ್ದೆ. ಮತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳೋಣ ಅನ್ನೋ ತವಕ. ಬೆಳಗ್ಗೆ ಮತ್ತೆ ಜಾಸ್ತಿ ಹೊತ್ತು ಮಲಗ್ತಾ ಇರಲಿಲ್ಲ. ಒಂದು 6:30-7 ಗಂಟೆಗೆಲ್ಲ ಎದ್ದು ಬಿಡ್ತಿದ್ದೆ ನಾನು. ಒಂದು 4-4:15 ಗಂಟೆ ನಿದ್ರೆ ಅಷ್ಟೇ ನನಗೆ. ಆ ನಿದ್ರೆಯಲ್ಲಿ ಮತ್ತೆ ಆ ಬೆಳಗ್ಗೆ ಮುಂಚೆ ಆ ಫಸ್ಟ್ ಶಿಫ್ಟ್ ಏನಿರ್ತಾ ಇತ್ತು, ಆಫೀಸಿಗೆ ಬರೋದಕ್ಕೊಂದು 1 ಗಂಟೆಗೆಲ್ಲ ಹೊರಡ್ತಾ ಇದ್ದೆ. 1 ಗಂಟೆವರೆಗೂ ಕೂಡ ಕಂಪ್ಲೀಟ್ ಕಂಟೆಂಟ್ ರೆಡಿ ಮಾಡೋದು. ಬಾಸ್ ವಾಲಾ, ಬಿ ದ ಬಾಸ್.